ಕಿಡಿಗೇಡಿಗಳು ಅದನ್ನ ದುರುಪಯೋಗ ಪಡಿಸ್ಕೊಂಡು ನ್ಯಾಯಾಲಯಗಳನ್ನ ಗುರಿಯಾಗಿಸ್ಕೊಂಡು ಶಾಲೆಗಳನ್ನ ಗುರಿಯಾಗಿಸ್ಕೊಂಡು ಇಂತಹ ಕ್ಷುಲ್ಲಕ ಥ್ರೆಟ್ ಕಾಲ್ಗಳನ್ನ ಮಾಡ್ತಾ ಇದ್ದಾರೆ. ಇದು ಒಂದು ವ್ಯವಸ್ಥೆಯ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಪ್ರಹಾರ. ಇದಕ್ಕೆ ಪೊಲೀಸ್ ಇಲಾಖೆ ಕಡಿವಾಣವನ್ನು ಹಾಕಬೇಕು ಮತ್ತು ಅದೇ ರೀತಿ ಯಾರು ಈ ಥ್ರೆಟ್ ಕಾಲ್ ನ ಮಾಡ್ತಾರೆ ಅಂತವ್ರು ಕೆಲವ್ರನ್ನ ಪನಿಷ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ಇಂಥದಕ್ಕೆ ಕಡಿವಾಣ ಹಾಕಬಹುದು. ಈಗ ಆಲ್ರೆಡಿ ನಾವು ಮತ್ತು ಜಿಲ್ಲಾ ನ್ಯಾಯಾಧೀಶರು ಕಳೆದ ಸಾರಿ ಥ್ರೆಟ್ ಕಾಲ್ ಬಂದ ಸಂದರ್ಭದಲ್ಲೇ ಏನ್ ಸೇಫ್ಟಿ ಮೆಜರ್ಸ್ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಈಗ ಇಲಾಖೆ ಮೂಲಕ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾವು ಮಾಡ್ಕೊಂಡಿದ್ದೇವೆ. ಅದು ಪ್ರಗತಿಯಲ್ಲಿದೆ. ಇದ್ರ ಮಧ್ಯೆ ಪದೇ ಪ್ರತಿ ತಿಂಗಳು ಈ ತರ ಬರ್ತಾ ಇರ್ತಕ್ಕಂಥದ್ದು ಕೂಡ ಕುಚೋದ್ಯದ ನಡವಳಿಕೆ. ಇದು ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು. ಆ ಪೊಲೀಸ್ ಇಲಾಖೆಗೆ ಈ ಕ್ಷಣದಲ್ಲಿ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ಜಿಲ್ಲಾ ನ್ಯಾಯಾಧೀಶರ ಚರ್ಚೆ ಮಾಡಿ ಜಿಲ್ಲಾ ನ್ಯಾಯಾಧೀಶ ಮುಖೇನ ಹೈಕೋರ್ಟ್ ಮುಖೇನ ಸಂಬಂಧಪಟ್ಟ ಇಲಾಖೆಗೆ ಈ ಬಗ್ಗೆ ಯಾವ ರೀತಿ ಕ್ರಮ ವಹಿಸಬೇಕು ಅಂತ ಹೇಳಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಕೋರ್ಕೊಳ್ತೀವಿ. ಲಾಸ್ಟ್ ಟೈಮ್ ಸಾಕಷ್ಟು ಆತಂಕ ಕೂಡ ಇವಾಗ ಎಲ್ಲರ ಜೀವನದ ಚೆಲ್ಲಾಟ ಆಡ್ತಕ್ಕಂಥ ಕೆಲಸವನ್ನ ಕೆಲವೊಂದು ಸಮಾಜಘಾತಕ ಶಕ್ತಿಗಳು ಮಾಡ್ತವೆ. ಆ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾನೆ ಇರ್ತಾರೆ. ಬಟ್ ಅದಕ್ಕೆ ಒಂದು ಕಡಿವಾಣ ಹಾಕ್ಬೇಕಂತ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕರ್ತವ್ಯ. ಪೊಲೀಸ್ ಇಲಾಖೆ ನಾವು ಆಲ್ರೆಡಿ ಮನವಿ ಮಾಡಿದ್ದೇವೆ. ಖಂಡಿತ ನೀವು ಹೇಳ್ತಕ್ಕಂಥ ನಿಜ ಥ್ರೆಟ್ ಕಾಲ್ ಬಂದ ಸಂದರ್ಭದಲ್ಲಿ ಆತಂಕ ಆಗ್ತಕ್ಕಂಥದ್ದು ಎಲ್ರಿಗೂ ಸಹಜ. ಬಾಂಬ್ ಬಂದ ತಕ್ಷಣ ಆತಂಕ ಆಗೇ ಆಗುತ್ತೆ. ಆದ್ರೆ ಇದು ಯಾರು ಕೂಡ ನಿಜವಾಗ್ಲೂ ಬಾಂಬ್ ಆಗ್ತಕ್ಕಂಥ ಯಾರು ಥ್ರೆಟ್ ಮಾಡೋದಿಲ್ಲ. ಹೊಗಳುವ ನಾಯಿ ಕಚ್ಚೋದಿಲ್ಲ ಅಂತಾರೆ. ಇದು ಕೇವಲ ಆತಂಕ ಮೂಡಿಸ್ತಕ್ಕಂಥ ಕೆಲಸ. ಆದ್ರಿಂದ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾದ ಅವಶ್ಯಕತೆ ಇಲ್ಲ. ನ್ಯಾಯಾಲಯದ ಆವರಣ ಯಾವತ್ತೂ ಕೂಡ ನಾವು ಸೇಫ್ಟಿ ಮೆಜರ್ಸ್ ಏನಿದ್ದೀವಿ, ಏನು ನಾವು ಸಂಬಂಧಪಟ್ಟಂಗೆ ಸೂಕ್ತ ಭದ್ರತಾ ಕ್ರಮ ಕೈಗೊಳ್ಳುದು ಅದಕ್ಕೆಲ್ಲ ಕೂಡ ಈಗಾಗಲೇ ಕ್ರಮ ವಹಿಸಿದ್ವಿ. ಯಾವುದೇ ರೀತಿ ಆತಂಕ ಪಡ್ತಕ್ಕಂಥ ವಸ್ತು ಇದುವರೆಗೂ ನಮ್ಗೆ ಪತ್ತೆ ಆಗಿಲ್ಲ. ಅದು ಪತ್ತೆ ಆದ ಸಂದರ್ಭದಲ್ಲಿ ಮುಂದೆ ಏನ್ ಕ್ರಮ ಕೊಡ್ಬೇಕು ಆ ಕ್ರಮ ಕೈಗೊಳ್ಳುತ್ತೆ. ಸತ್ಯಾನಂದ.